ಬೇಲ್ ಮೇಲಿರುವ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ಮತ್ತೊಂದು ಶಾಕ್ ಇದೀಗ ಎದುರಾಗಿದೆ ಅಂತೆ. ಬನ್ನಿ ಏನಾಯ್ತು ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿಯಾಗಿರುವ ನಟ ದರ್ಶನ್ ಅವರು ಸೇರಿ ಒಟ್ಟು 7 ಆರೋಪಿಗಳನ್ನ ಜಾಮೀನಿನ ಪ್ರಶ್ನಿಸಿ ಇತ್ತೀಚೆಗೆ ಪೊಲೀಸರು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿದ್ರಂತೆ. ಇನ್ನು ದರ್ಶನ್ ಹಾಗೂ ಇತರ ಆರೋಪಿಗಳ ಜಾಮೀನು ಯಾಕೆ ರದ್ದು ಮಾಡಬೇಕು ಅಂತ ಪ್ರಮುಖ ಕಾರಣಗಳನ್ನ ಸರ್ಕಾರ ಮೇಲ್ಮನವಿ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದು, ದರ್ಶನ್ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಚಿತ್ರರಂಗದಲ್ಲಿ ಭಾರಿ ಸಂಖ್ಯೆಯನ್ನ ಫ್ಯಾನ್ಸ್ ಬಳಗವನ್ನ ಹೊಂದಿರುವ ನಟ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಎಂದೇ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಪ್ರಕರಣ ಸಂಬಂಧ ಈಗಾಗಲೇ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ 262 ಸಾಕ್ಷಿಗಳನ್ನು ತನಿಖಾಧಿಕಾರಿಗಳು ಉಲ್ಲೇಖಿಸಲಾಗಿದೆ. ಇನ್ನು ಹೈಕೋರ್ಟ್ ಈ ಅಂಶಗಳನ್ನು ಪರಿಗಣಿಸಲಿಲ್ಲ. ವಿಚಾರಣೆ ವಿಳಂಬವಾದ ಹಿನ್ನೆಲೆ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಐಪಿಸಿ ಸೆಕ್ಷನ್ 364 ಪರಿಗಣಿಸಬೇಕಾಗಿತ್ತು, ಅದು ಆಗಿಲ್ಲ. ಈಗಿರುವಾಗ ಸಾಕ್ಷಿಯ ದಾಖಲೆ ಪರಿಗಣಿಸದೆ ಜಾಮೀನು ಮಂಜೂರು ಮಾಡಲಾಗಿದ್ದು ಹೈಕೋರ್ಟ್ ಅವಸರದ ಅಭಿಪ್ರಾಯವೂ ಆಗಿರಬಹುದು ಎಂದು ಸರ್ಕಾರ ಸುಪ್ರೀಂ ಕೋರ್ಟ್ ಬೇಲ್ ರದ್ದತಿ ಬಗ್ಗೆ ಹಲವು ಕಾರಣಗಳನ್ನು ನೀಡಿದೆ. ಇನ್ನು ಆರೋಪಿಗಳಾದ ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಜಾಮೀನು ರದ್ದತಿ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರಂತೆ. ಇನ್ನು ಬೇಲ್ ಮುಖಾಂತರ ಹೊರಬಂದ ದರ್ಶನ್ ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು, ಇದೀಗ ಆರಾಮಾಗಿದ್ದಾರೆ. ಇನ್ನು ಡಬ್ಬಿಂಗಲ್ಲೂ ಬ್ಯುಸಿ ಇದ್ದಾರೆ ಅನ್ನೋ ಒಂದು ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯ ಇದೊಂದು ತಲೆನೋವು ಇದೀಗ ಮತ್ತೆ ದರ್ಶನ್ ಅವರಿಗೆ ಸ್ಟಾರ್ಟ್ ಆಯಿತು. ಸೊ ಬೇಲ್ ರದ್ದಾಗುವ ವಿಚಾರ ನಡೀತಾ ಇದೆ. ಬನ್ನಿ ಮುಂದೆ ಏನಾಗುತ್ತೆ ಕಾದು ನೋಡಬೇಕಿದೆ.